ಅನುಭವಿಸಿದಾರೆ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲರಿ ನಮ್ಮ ಮಾರ್ಕೆಟ್ ಬೆಲೆ ಕೊಡ್ರಿ. ಮತ್ತು ಯಾವ ಸರ್ಕಾರನೂ ನಮಗೆ ಯಾವ ಸರ್ಕಾರನೂ ಇದನ್ನು ಕೊಡೋದಿಲ್ಲ. MSP ಏನಪ್ಪ ಅಂದ್ರೆ ಇದನ್ನು ಕಾನೂನು ಅವ್ರು ಮಾಡೋದೂ ಇಲ್ಲ. ಈಗಾಗಲೇ ಸಿದ್ಧ. ಹಾಗಾದ್ರೆ ಏನು ಮಾಡಬೇಕು? ಪರ್ಯಾಯ ಏನಪ್ಪ? ಅದಕ್ಕೆ ರೈತರನ್ನ ನೀವು ನಿಲ್ಲೋದು. ಈಗ ಪ್ರಾಮಾಣಿಕರನ್ನ ಆಯ್ಕೆ ಮಾಡೋದು ನೀವೇ. ಈಗ ಹುಡುಕಾಡೋದು ವ್ಯವಸ್ಥೆನ ಬದಲು ಮಾಡೋದು. ಇದನ್ನು ವ್ಯವಸ್ಥೆ ಬದಲು ಮಾಡೋದು ಯಾವಾಗ? ನೀವೆಲ್ಲ ಒಂದಾದಾಗ, ಒಗ್ಗಟ್ಟಾದಾಗ ಯಾರು ಒಂದಾಗಬೇಕು. ಇದೇ ಹೇಳಿದಾರೆ, ರೈತರಾಗಬೇಕು, ಜೊತೆಗೆ OBC, ಅವ್ರ ಜೊತೆಗೆ SC ST, ಇನ್ನೊಬ್ಬರು ಮೈನಾರಿಟಿ. ಇವ್ರು ಕೂಡ ನೀವು 85% ಆಗ್ತೀರಿ. 85-90 ಮೇಲೆ ಬರ್ತೀರಿ. ಇವೆಲ್ಲ ಒಂದು ನಿಮ್ಗೆ ಬೇಕಂತ ಆರಿಸ್ರಿ. ನೀವು ಆಯ್ಕೆ ಮಾಡಿ ನಿಲ್ಲಿಸ್ರಿ, ಆಯ್ಕೆ ಮಾಡಿರಿ. ಈ ಪೊಲಿಟಿಕಲ್ ಪಾರ್ಟಿಗಳಿದ್ದಲ್ಲ, ಈ ಪಾರ್ಟಿಗಳಿಂದ ಪಾರ್ಟಿ ಫಂಡ್ ಬಂದ ಆ ಫಂಡ್ ಯಾವ ಕೊಟ್ಟಿದ್ರೆ ನಾವು ಲಾಭ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ ಅವರು. ಇವತ್ತಿರುವಂಥ ವ್ಯವಸ್ಥೆಗಳನ್ನ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥವು, ದೊಡ್ಡವಾಸಿಗಳಿಗೆ ಹೆಲ್ಪ್ ಆಗುವಂಥವು. ಇಂಥ ಚರ್ಚೆ ಇವತ್ತು ಆಗಬೇಕಾಗಿದೆ. ಇದು ನೀವು ಮಾಡ್ತಾ ಇಲ್ಲ. ನೋಡಿರಿ, ನಮ್ಮ ಒಂದು ದೊಡ್ಡ ಪತ್ರಿಕೆಗೆ ಬಡಗಲ್ಪುರ ನಾಗೇಂದ್ರ, ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು, ಅವ್ರು ಇಂಟರ್ವ್ಯೂ ಕೊಟ್ಟರೆ ಅವ್ರು ಎಲ್ಲೂ ಇದನ್ನು ಮಾಡ್ಬೇಕಂತಿಲ್ಲ. ಭೂ ಸ್ವಾಧೀನ ತೊಗೊಳ್ಬೇಕು, ಮಾಡಬೇಕು, ಮತ್ತೇನು ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂದ್ರೆ ಸರ್ಕಾರ ನಮ್ಮನ್ನು ದಿಶಾಬಲ್ ಮಾಡ್ತಾ ಇರ್ತವೆ. ಸಾವಯವ ಮಾಡ್ಬೇಕು ಅಲ್ರಿ. ಎಲ್ಲ ರೈತರಿಗೆ ಗೊತ್ತದ ಸಾವಯವ ಮಾಡೋದು ಗೊತ್ತದ ರೀ. ಗೊಬ್ಬರದ ಬಗ್ಗೆ ನಾಲೆಜ್ ಐತಿ. ಯಾವ ರೈತ ಇದಾವೆ ಎಲ್ಲ ಬೇಸಿಕ್ ನಾಲೆಜ್ ಇರ್ತದೆ ಅವ್ರಿಗೆಲ್ಲ. ನಾವು ರೈತ ಮಾಡಿ ಬಂದವರು ನಮಗೆ ಬೇಸಿಕ್ ನಮಗಿಂತ ಅವ್ರು ಶಾಲೆ ಇರ್ತಾರೆ. ನೋಡಿದ್ದೀನಿ ಸಾಕಷ್ಟು ರೈತರನ್ನ. ಅವ್ರು ಹೆಬ್ಬಟ್ಟಿನವ್ರು ಇದ್ರು ಸಹಿತ ಸಾಕಷ್ಟು ಜಾಣ ಇರ್ತಾರೆ. ಏನು ಮಾಡಬೇಕು, ಏನು ಬಿಡಬೇಕು. ಅದು ಪಾಪ ನೀರು ಇಲ್ಲದಕ್ಕೂ ಮಾರ್ಕೆಟ್ ಇಲ್ಲದಕ್ಕೂ ಒದ್ದಾಡ್ತಾ ಇರ್ತಾರೆ. ಮಾರ್ಕೆಟ್ನಂತೆ ಯಾರು ಮಾಡಿ ಕೊಡೋದಲ್ಲ. ಏನು ನಿಮಗೆ ನೋಡಿರಿ, ಈಗ 1 ಕ್ವಿಂಟಲ್ ನೀವು ಜೋಳ ಬೆಳೆದ್ರೆ ಎಷ್ಟು ಖರ್ಚಾಗೈತೆ ನಿಮ್ಗೆ ತೆಗೆದು ನೋಡ್ರಿ. ಎಲ್ಲನೂ 1 ಕ್ವಿಂಟಲ್ ಅಕ್ಕಿ ಭತ್ತ ಬೆಳೆದ್ರೆ ಏನು ಬರ್ತೈತಿ, ಎಷ್ಟು ಖರ್ಚು ಬರ್ತೈತಿ. ಇದಂತ ಹೇಳಿದ್ದೆ ನಿಮಗೆ. ಶುಗರ್ದು ಇದೆಲ್ಲ ಶುಗರ್ ಇಂಡಸ್ಟ್ರಿ ಅವ್ರು ಇವರ ಲಾಭ ಹೋಗ್ಬಿಡ್ತಾರೆ. ಕಾರ್ಖಾನೆ ಅವರು ಮಳಿ ತಯಾರು ಮಾಡ್ತಾರೆ, ಸಕ್ಕರೆ ತಯಾರು ಮಾಡ್ತಾರೆ, ಎಲ್ಲ ಮಾಡಿ ಹೇಳಿದ್ರು ನಮ್ಗೆ ನುಕ್ಸಾನ ಅಂತ ಹೇಳ್ತಾರೆ. ಯಾವ ಬೇಕಾದ್ರೆ ಕೇಳ್ರವರು. ಯಾವುದೇ ಬ್ಯಾಂಕ್ ಕರ್ನಾಟಕ ಯಾವುದೇ ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿ ಕರ್ನಾಟಕದಲ್ಲಿ ಲಾಭ ಐತದೆ ಯಾರು ಹೇಳಿದ್ದಾನೆ? ಲಾಭ ಅಂತ ಯಾರು ಹೇಳಿದ್ರೆ ಲಾಸ್ ತೋರಿಸ್ತಾರೆ. ಅದನ್ನು ಹೊಡ್ಕೊಂಡು ಹೋಗಿಬಿಡ್ತಾರೆ. ಮತ್ತು ಗೌರ್ಮೆಂಟ್ಗಳು ಏನು ಲಾಭ ತೊಗೊಳ್ತಾರೆ. ಇದೇ ಇಲ್ಲ ನೋಡೋದು ಬಿಸ್ನೆಸ್. ಅವ್ರು ಮಾಡ್ಕೊಳ್ತಾರೆ. ನಮಗಲ್ಲ, ರೈತಗಲ್ಲ. ರೈತರಿಗೆ 2,500 3,000 ಕೊಡ್ಬೇಕು.